ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ದಿನಗಳಲ್ಲಿ ಶುರುವಾಗಿದೆ. ಈಗಾಗಲೇ ಎಲ್ಲರ ಮನೆಯಲ್ಲಿ ಹಬ್ಬಕ್ಕೆ ಸಕಲ ಸಿದ್ಧತೆಗಳನ್ನು ನಡೆಸುತ್ತಿದ್ದಾರೆ. ಪ್ರತಿ ವರ್ಷವೂ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನದಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ. ಈ ಬಾರಿ ಆಗಸ್ಟ್ 16ರಂದು ಆಚರಿಸಲಾಗುತ್ತದೆ. ಕೃಷ್ಣ ಎಂದರೆ ನಮ್ಮ ಕಣ್ಣ ಮುಂದೆ ಬರುವುದು ಕೈಯಲ್ಲಿ ಕೊಳಲನ್ನು ಊದುತ್ತಾ ಗೋಪಿಕೆಯರ ಮನಸ್ಸು ಕದ್ದ ಕಳ್ಳ ಕೃಷ್ಣ. ಆದರೆ ಶ್ರೀಕೃಷ್ಣನನ್ನು ನೀಲಮೇಘ ಶ್ಯಾಮ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಈ ಮುಕುಂದನನ್ನು ನೀಲಿ ಬಣ್ಣದಿಂದ ಚಿತ್ರಿಸಲಾಗಿದ್ದು, ಎಲ್ಲರ ನೆಚ್ಚಿನ ಕೃಷ್ಣನ ಮೈಬಣ್ಣ ನೀಲಿ ಎಂಬ ಈ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದರೆ ಶ್ರೀಕೃಷ್ಣನ ಮೈ ಬಣ್ಣ ನೀಲಿ ಯಾಕೆ? ಈ ಕುರಿತು ಮಾಹಿತಿಯನ್ನು ನೋಡೋಣ. ಶ್ರೀಕೃಷ್ಣನ ಮೈಯ ಬಣ್ಣ ನೀಲಿ ಎನ್ನಲಾಗಿದೆ. ಆದರೆ ಕೃಷ್ಣನ ಮೈಯ ಬಣ್ಣ ಪೂರ್ಣ ನೀಲಿಯಲ್ಲವಂತೆ. ಹಾಗಂತ ಕಪ್ಪು ಬಣ್ಣವೂ ಅಲ್ಲ. ಆದರೆ ಕೃಷ್ಣನ ಶಕ್ತಿ ಹಾಗೂ ಪ್ರತಿಭೆ ನೀಲಿ ಬಣ್ಣವನ್ನು ಕಂಡವರು ಕೃಷ್ಣನನ್ನು ನೀಲಿ ಬಣ್ಣದಲ್ಲಿಯೇ ಗುರುತಿಸುತ್ತಾರೆ. ಹೀಗಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ನೀಲಮೇಘ ಶ್ಯಾಮ ಎಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣನು ವಿಷ್ಣುವಿನ ಅವತಾರ ಎನ್ನುವುದು ಎಲ್ಲರಿಗೂ ತಿಳಿದಿದೆ. ವಿಷ್ಣುವನ್ನು ನೀಲಿ ಬಣ್ಣದಿಂದ ಚಿತ್ರಿಸಲಾಗಿದೆ. ವಿಷ್ಣುವಿನ ಅವತಾರ ಶ್ರೀಕೃಷ್ಣ, ಕಾರಣ ಆತನನ್ನು ಅದೇ ಬಣ್ಣದಿಂದ ಚಿತ್ರಿಸಲಾಗಿದೆ. ಕೃಷ್ಣನೆಂದರೆ ಆಧ್ಯಾತ್ಮಿಕ ಗುರು ಹಾಗೂ ಜ್ಞಾನದ ಮೂಲ ಎನ್ನಲಾಗುತ್ತದೆ. ನೀಲಿ ಬಣ್ಣವು ಆಧ್ಯಾತ್ಮತೆಯನ್ನು ಪ್ರತಿಬಿಂಬಿಸುವ ಕಾರಣ ಆತನಿಗೂ ನೀಲಿ ಬಣ್ಣದಲ್ಲೇ ಗುರುತಿಸುತ್ತಿರುವುದರ ಉದ್ದೇಶವೇ ಇದಾಗಿದೆ. ಶಾಂತಿ, ಪ್ರಶಾಂತತೆ, ಆಂತರಿಕ ಶಾಂತಿಯನ್ನು ಪ್ರತಿನಿಧಿಸುವುದು ಈ ನೀಲಿ ಬಣ್ಣ. ಕೃಷ್ಣನೆಂದರೆ ನಮ್ಮ ಕಣ್ಣ ಮುಂದೆ ಬರುವುದೇ ಸಮಸ್ಯೆಗಳನ್ನು ಪರಿಹರಿಸುವ ಗುಣ. ಈ ಗುಣದಿಂದಲೇ ಆತನನ್ನು ನೀಲಿ ಬಣ್ಣದಿಂದ ಚಿತ್ರಿಸಲು ಪ್ರಮುಖ ಕಾರಣವಾಗಿದೆ ಎನ್ನಬಹುದು. ನೀಲಿ ಬಣ್ಣದ ಆಕಾಶ ಹಾಗೂ ಸಾಗರವನ್ನು ಸಂಕೇತಿಸುತ್ತದೆ. ಇದು ಅನಂತತೆ ಹಾಗೂ ವಿಶಾಲತೆ ಸೂಚಕವಾಗಿದೆ. ಹೀಗಾಗಿ ಈ ಬಣ್ಣದಿಂದ ಗುರುತಿಸುತ್ತಿದ್ದು, ಇದು ಶ್ರೀಕೃಷ್ಣನು ಸರ್ವವ್ಯಾಪ್ತಿಯಾಗಿದ್ದಾನೆ ಎನ್ನುವುದನ್ನು ಸೂಚಿಸುತ್ತದೆ. ಶ್ರೀಕೃಷ್ಣನ ಮೈಯ ಬಣ್ಣ ನೀಲಿ ಯಾಕೆ ಇದೆ ಎನ್ನುವುದರ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನಮಸ್ಕಾರ.